ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭೈರವಿ ಗೌಡ ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಜೋಳ ಊರಿಂದ ತೊಗೊಂಡು ಬಂದಿದ್ದು. ಜೋಳ ಸ್ವಲ್ಪ ಒಣಗಿಬಿಟ್ಟಿತ್ತು. ಸೊ ಇದನ್ನು ಬೇಯಿಸಿದ್ರು ಅಥವಾ ಸುಟ್ಟರು ಅಷ್ಟು ಟೇಸ್ಟ್ ಇರೋದಿಲ್ಲ. ಮತ್ತು ವೇಸ್ಟ್ ಯಾಕೆ ಮಾಡೋದು ಬೇಯಿಸಿ ಅಥವಾ ಹಾಳು ಮಾಡೋದು ಯಾಕೆ ಅಂತ ಹೇಳಿಬಿಟ್ಟು ನಾನು ಒಂದು ಪ್ಲ್ಯಾನ್ ಮಾಡಿದೆ. ಇದರಿಂದ ಕಾರ್ನ್ ಮಾಡೋಣ, ಅಟ್ಲೀಸ್ಟ್ ಪಾಪ್ಕಾರ್ನ್ ಮಾಡೋಣ ಕಾರ್ನಿಂದ ಅಂತ ಹೇಳ್ಬಿಟ್ಟು ಅದು ಬೀಜಗಳನ್ನೆಲ್ಲ ಬಿಡಿಸ್ತಾ ಇದ್ದೀನಿ ನಾನು. ಸೊ ಬೀಜ ಎಷ್ಟು ಈಸಿ ಬಿಡಿಸೋದಂದರೆ, ಫಸ್ಟ್ ನಂಗೆ ಸ್ಟಾರ್ಟಿಂಗ್ ಕಷ್ಟ ಅನ್ನಿಸ್ತು. ಆಮೇಲೆ ಒಂದು ಲೈನ್ ಫುಲ್ಲು ಬಿಡಿಸ್ಕೊಂಡೆ. ಒಂದು ಲೈನ್ ಬಿಡಿಸ್ಕೊಂಡಾಗ ಗ್ಯಾಪ್ ಸಿಗುತ್ತಲ್ಲ ನಮಗೆ. ಸೊ ಹೀಗೆ ನಾನು ಒಂದು ಕೈಯಿಂದ ಬಿಡಿಸ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಅನಿಸ್ತಾ ಇದೆ. ಎರಡೂ ಬೆರಳಿಂದ ಸೇರಿಸಿ ಎರಡೂ ಕೈಯಿಂದ ಬಿಡಿಸಿದ್ರೆ ಈಸಿ ಆಗುತ್ತೆ. ಮತ್ತು ಇದು ನೋಡಿ, ಇದೊಂದು ಲೈನ್ ಏನಕ್ಕೆ ಹಿಂಗೆ ತೋರಿಸ್ತಾ ಇದ್ದೀನಿ ಅಂದರೆ, ಇದೊಂದು ಒಳ್ಳೆ ಪ್ರಾಣಿ ಥರ ಕಾಣಿಸ್ತಾ ಇದೆ. ಈ ಹೊಲಗಳಲ್ಲೆಲ್ಲ ಇರುತ್ತಲ್ಲ, ಒಣಕೆ ಬಂಡಿ ಅಂತ ಕರಿತೀವಿ. ಸೊ ಆ ಥರ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಇದು ಕೂಡ ವಿಡಿಯೋ ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ. ಸೊ ಇಷ್ಟೆಲ್ಲ ಬಿಡಿಸಾದ್ಮೇಲೆ ಎರಡು ಲೈನ್ದು ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಇಟ್ಕೊಂಡಾಗ ಇದನ್ನು ರಾಕೆಟ್ ಥರ ಕಾಣಿಸ್ತಾ ಇದೆ ಮಮ್ಮ ಅಂತ ಹೇಳಿದ್ಲು. ಸೊ ಅದಕ್ಕೆ ಇದನ್ನು ಕೂಡ ನಾನು ವಿಡಿಯೋ ಮಾಡಿಕೊಂಡೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತದೆ ಅಲ್ವಾ ಅದು. ನೋಡಿ, ಮೇಲ್ಗಡೆದು ರಾಕೆಟ್ ಥರ ಕಾಣಿಸ್ತಾ ಇದೆ. ಸೊ ಇದೆಲ್ಲ ಬಿಡಿಸಾದ್ಮೇಲೆ ಈ ಥರ ಸಪ್ರೇಟ್ ಮಾಡಿಕೊಂಡೆ. ಇದರಿಂದ ಎಷ್ಟೊಂದು ಕಾರ್ನ್ಸ್ ಆಯಿತು ಗೊತ್ತಾ, ಪಾಪ್ಕಾರ್ನ್ ಮಾಡಲಿಕ್ಕೆ. ಇದೊಂದು 2 ಡೇಸ್ ಹಾಗೆ ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಡ್ರೈ ಆಗುತ್ತೆ, ಆಮೇಲೆ ಪಾಪ್ಕಾರ್ನ್ ಮಾಡ್ಕೊಳ್ಬೋದು ಅಂತ ಸುಮ್ಮನೆ ಹಾಗೆ ಇಟ್ಟೆ. ಇದೇನಿಲ್ಲ, ಒಂದು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಬಿಟ್ಟು ನಾವೊಂದು ಪಾತ್ರೆಯಲ್ಲಿ ಎಷ್ಟೊಂದು ಕಾರ್ನ್ಸ್ ಇತ್ತಲ್ಲ, ಸೊ ಇದನ್ನೊಂದು ಬಾಕ್ಸಲ್ಲಿ ಹಾಕ್ತೆ. ಸೊ ಅವಾಗ ಇದು ಎಷ್ಟಿದೆ ಕೌಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇಷ್ಟ ಒಂದು ಗೇಮ್ ಆಡಿದ್ವಿ. ನಾನು ಹೇಳ್ತಾ ಇದ್ದೀನಿ, ಇದು 1000 ಎಬೋ ಇದೆ. ಅಂದರೆ ಈ ಕಾರ್ನ್ ಏನು ಬಿಡಿಸಿದ್ದೀವಲ್ಲ, ಇದು 1000 ಎಬೋ ಇದೆ ಇಷ್ಟು ಕೌಂಟ್ ಮಾಡಿದ್ರೆ. ಸೊ ಯುಕ್ತ ಹೇಳ್ತಾ ಇದ್ದೀನಿ 500 ಅಥವಾ 500ಗಿಂತ ಅಬೋ, ಲೈಕ್ 500 to 600. ಓಕೆ, 500 to 600. ಓಕೆ, ನಂದು 1000 ಎಬೋ. ಓಕೆ, ಇದು ಓಕೆನಾ? ಡನ್ನ. ಓಕೆ, ನೀನು ಗೆದ್ರೆ ನಾನು 200 ರೂಪೀಸ್ ಕೊಡ್ತೀನಿ. ನಾನು ಗೆದ್ರೆ ನೀನು 200 ರೂಪೀಸ್ ನಿನ್ನ ಪಿಗ್ಗಿ ಬ್ಯಾಂಕಿಂದ ತೆಗೆದುಕೊಡ್ಬೇಕು. ಓಕೆನಾ? ನಾನು ಇಲ್ಲ, ಹೆಂಗೋ ತೆಗಿಯೋಣ, ನೋಡೋಣ. ಓಕೆ, ಇಲ್ಲ ನೆಕ್ಸ್ಟ್ ಪಾಕೆಟ್ ಮನಿ ಅಥವಾ ಆ ಥರ ಬಂದಾಗ ಕೊಡುವೆ. ಓಕೆ, ಪಿಗ್ಗಿ ಬ್ಯಾಂಕ್ ಏನಾದರೂ ಕಟ್ ಮಾಡೋದು ಬೇಡ. ಓಕೆ, ಡನ್. ಲೆಟ್ಸ್ ಸ್ಟಾರ್ಟ್. ಓಕೆ, ಇವಾಗ ಕೌಂಟ್ ಸ್ಟಾರ್ಟ್ ಮಾಡೋಣ. groups of 50 numbers. 50, 50, 100, 200, 300, 400. ಇಲ್ಲಿ ಇಷ್ಟೊಂದಿದೆ. 1000 ಎಬೋ ಇದ್ದೇ ಇದೆ. ಆಕ್ಚುಲಿ 1000 ಗಿಂತ ಜಾಸ್ತಿ. ಸೊ ನಾನು ವಿನ್ ಚಾನ್ಸಸ್ ಇದೆ. ಏನಕ್ಕೆ ನೋಡಿ ಗೈಸ್, ನಾನು 50 ಅಂತ ಕೌಂಟ್ ಮಾಡಿಬಿಟ್ಟು ಒಂದೊಂದು ಗ್ರೂಪ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಲಾಸ್ಟಲ್ಲಿ ಕನ್ಫ್ಯೂಸ್ ಆದರೂ ಕೂಡ ಮತ್ತೆ ರೀಸ್ಟಾರ್ಟ್ ಮಾಡಿ ಎಣಿಸೋದು ತುಂಬ ಕಷ್ಟ ಆಗ್ಬಿಟ್ಟು ಒಟ್ಟಿಗೆ ಗುಡ್ಡೆ ಹಾಕ್ಬಿಟ್ರೆ. ಸೊ ಈ ಥರ 50 ಸಪ್ರೇಟ್ ಇದ್ದರೆ ನಮಗೇನು ಕನ್ಫ್ಯೂಸ್ ಆಗಲ್ಲ, ಮಧ್ಯದಲ್ಲಿ ಏನೋ ಕೆಲಸ ಅಥವಾ ಕಾಲ್ಸ್ ಬಂದ್ರೂ ಏನೂ ನಮಗೆ ಡಿಸ್ಟ್ರಾಕ್ಟ್ ಆಗಲ್ಲ. ಲಾಸ್ಟಲ್ಲಿ ಒಂದ್ಸಲ ಕೌಂಟ್ ಮಾಡ್ಕೊಬಿಡ್ಬೋದು. ಸೊ ಇವಾಗ ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. 50, 100, 150, 200. 500,
550, 600, 650, 700, 750, 1303 ಮಮ್ಮನೇ ವಿನ್ ಆಗಿದ್ದಾರೆ. ಈ ಒಂದು ಚಾಲೆಂಜಲ್ಲಿ ನಮ್ಮಮ್ಮ ವಿನ್ ಆಗಿದ್ದಾರೆ. ಸೊ ಈ ಒಂದು ಚಾಲೆಂಜಲ್ಲಿ ನಮ್ಮಮ್ಮ ವಿನ್ ಆಗಿದ್ದಾರೆ. ಸೊ ಯುಕ್ತ ಇದನ್ನು ನಾನು ವಿನ್ನಾದೆ ಅಂತ ಹೇಳಿಬಿಟ್ಟು ಅವಳು ತುಂಬ ಖುಷಿ ಪಡ್ತಾ ಇದ್ದಾಳೆ. ಅವಳು ಚೆರಿಷ್ ಮಾಡ್ತಾ ಇದ್ದಾಳೆ ಮೂಮೆಂಟ್ನ. ಯಾವಾಗಲೂ ಅಷ್ಟೇ ಅವಳು ಯಾವುದಾದ್ರೂ ಒಂದು ಮೂಮೆಂಟ್ನ ತುಂಬ ಎಂಜಾಯ್ ಮಾಡ್ತಾಳೆ. ಸೊ ಸೆಲೆಬ್ರೇಟ್ ಮಾಡ್ತಾಳೆ ಪ್ರತಿಯೊಂದನ್ನು. ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಹೇಳ್ತಾ ಇದ್ದಾಳೆ. ಶಿ ಈಸ್ ಸೋ ಹ್ಯಾಪಿ ಫಾರ್ ಮೀ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನನ್ನ ಚಾಲೆಂಜಲ್ಲಿ 1000 ಎಷ್ಟಿದೆ? 1333. 3303. ನಾನು ಹೇಳಿದ್ದು 1000 to 1100 200 1000 to 1100 ಏನೋ ಸಮಥಿಂಗ್ ಹೇಳಿದೆ. ನಿಯರ್ ಇರೋದೇ ನಂದು ನಂಬರ್ಗೆ 1100ಗೆ. ಸೊ 203 ಜಾಸ್ತಿ ಇದೆ. 3 ಬಿಡಿ 200 ಜಾಸ್ತಿ ಇದೆ. ಯುಕ್ತ ಹೇಳಿದ್ದು 500 800 ಸೀಟ್ಸ್ ಕಾರ್ನ್ಸ್ ಜಾಸ್ತಿ ಇದೆ. ಸೊ ನಾನೇ ವಿನ್ನರು. 200 ರೂಪೀಸ್ ಇವಾಗ ನಮ್ಮ ಯುಕ್ಕು ಬಂಗಾರಿ ಕೊಡಬೇಕು. ಕೊಡಿ.